ಸ್ನೇಹಿತರೆ, ಇವತ್ತು ನೇರವಾಗಿ ನಾನು ವಿಚಾರಕ್ಕೆ ಬರ್ತೀನಿ. ಈಗ ನಿನ್ನೆ ನಂದಿನಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ನ ಈ ನಮ್ಮ ನಂದಿನಿ ಬ್ರ್ಯಾಂಡ್ ಏನಿದೆ, ಇದು ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಟೀಮ್ಗೆ ಒಂದು ಸ್ಪಾನ್ಸರ್‌ಶಿಪ್ಪನ್ನು, ಈಗ ಏನು T20 ವರ್ಲ್ಡ್ ಕಪ್ ನಡೀತಿದೆ ಅದಕ್ಕೆ ಸ್ಪಾನ್ಸರ್‌ಶಿಪ್ಪನ್ನು ಒಂದು ಕೊಟ್ಟಿದೆ. ಇದ್ರ ಬಗ್ಗೆ ತುಂಬ ಅಪಸ್ವರ ಬರ್ತಿದೆ. ಇದು ರೈತರ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸಬ್ಸಿಡಿ ಅಮೌಂಟ್ನ ಒಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಕಳೆದ ಒಂದು ₹2 ಕಮ್ಮಿ ಮಾಡಿ ಸಬ್ಸಿಡಿ ಅಮೌಂಟ್ ಕೊಡಬೇಕಾಗಿದೆ, ಇನ್ನೂ 600 ಕೋಟಿ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಅಮೌಂಟ್ ಕೊಡೋಕೆ ಹೇಳಿ ಅಂತಂದು ಹಲವಾರು ಕಡೆ BJPಯಿಂದ ಅಥವಾ ಕೆಲವೊಬ್ಬರು ಬುದ್ಧಿಜೀವಿಗಳಿಂದ, ಕೆಲವು ಬಿಸ್ನೆಸ್ ಮ್ಯಾನ್ಗಳಿಂದ ಒಂದು ವಿರೋಧ ಬರ್ತಿದೆ. ಅದ್ರ ಬಗ್ಗೆ ನಾನು ನಿಮಗೆ ವಿವರಣೆಯನ್ನು ಕೊಡೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ಅಂದರೆ ನಂದಿನಿ ಗ್ಲೋಬಲ್ ಲೆವೆಲ್ ಮಟ್ಟದಲ್ಲಿ ನಾವು ಹೆಸರು ಮಾಡಬೇಕಾಗಿದೆ. ಅದಕ್ಕೆ ಆ ಉದ್ದೇಶದಿಂದ ಇವತ್ತೇನು ಸ್ಪಾನ್ಸರ್ಶಿಪ್ಪನ್ನು ಕೊಟ್ಟಿದ್ದಾರೆ ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಟೀಮ್ಗೆ, ಅದು ಒಂದು ಹಂತದಲ್ಲಿ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆಂದರೆ ಒಂದು ರಾಜ್ಯದ ಮಟ್ಟದಲ್ಲೇ ಇದ್ದಂಥ ಒಂದು ನಮ್ಮ ಬ್ರ್ಯಾಂಡ್ನ, ಸರ್ಕಾರ ನಡೆಸ್ತಿರ್ತಕ್ಕಂಥ ಬ್ರ್ಯಾಂಡ್ನ, ನೇರವಾಗಿ ರೈತರಿಂದ ಹಾಲನ್ನು ಖರೀದಿ ಮಾಡಿ ನಡೆಸ್ತಿರ್ತಕ್ಕಂಥ ಬ್ರ್ಯಾಂಡ್ನ ನಾವು ದೊಡ್ಡ ಮಟ್ಟದಲ್ಲಿ ಇವತ್ತೇನು ಒಂದು ಅಮೂಲ್ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ, ಇಂಡಿಯಾ ಲೆವೆಲಲ್ಲೆಲ್ಲ ಬೆಳೆದಿದೆ. ಆ ಥರದ ನೆಕ್ಸ್ಟ್ ಲೆವೆಲಲ್ಲಿ ನಾವೇನಾದ್ರು ಮಾಡಬೇಕು ಅಂತಂದರೆ, ನಂದಿನಿ ಮಾಡಬೇಕಂದ್ರೆ ಈ ಥರದ್ದೆಲ್ಲ ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ಆ ಥರದ ಒಂದು ವಿಚಾರದಲ್ಲಿ ಹೋಲಿಸ್ಕೊಂಡ್ರೆ ಈ ನಂದಿನಿ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವ್ರು ಏನು ಮಾಡಿದ್ದಾರೆ, ಈ ಹೆಜ್ಜೆ ಒಂದು ಸ್ವಾಗತಾರ್ಹವಾದದ್ದು. ಅದನ್ನು ಒಂದು ಕಡೆ ಇಟ್ಟರೆ, ಇನ್ನು BJPಯವರು ಇದಕ್ಕೊಂದು ವಿರೋಧ ಮಾಡಿದ್ದಾರೆ. ರೈತರ ಮನಿನ ಒಂದು ದುಡ್ಡನ್ನು ವೇಸ್ಟ್ ಮಾಡ್ತಿದ್ದಾರೆ ಇವರು, ಅದಕ್ಕೆ ಸ್ಕಾಟ್ಲ್ಯಾಂಡ್ ಐರ್ಲೆಂಡ್ ಟೀಮ್ಗೆಲ್ಲ ಸ್ಪಾನ್ಸರ್ ಮಾಡೋಂಥ ಅವಶ್ಯಕತೆ ಏನಿತ್ತು ಇಲ್ಲಿ ಅಂತ. ಅಂದರೆ ಇದನ್ನು ನಾವು ಒಪ್ಪಕ್ಕಾಗಲ್ಲ. ನೇರವಾಗಿ ಹೇಳ್ಬೇಕಂದ್ರೆ ಒಪ್ಪಕ್ಕಾಗಲ್ಲ. ಒಂದು ಬ್ರ್ಯಾಂಡ್ನ ನಾವು ಡೆವಲಪ್ ಮಾಡಬೇಕು ಅಂತಂದಾಗ, ಒಂದು ನ್ಯಾಷನಲ್, ಈಗ ಕ್ರಿಕೆಟ್ ಆಲ್ ಓವರ್ ನಮ್ಮಲ್ಲಿ ಒಂದು 130 ಕೋಟಿಲಿ ಒಂದು 56-60 ಕೋಟಿ ಜನ ನೋಡ್ತಾರೆ ಅಂತಂದಾಗ, ಒಂದು ಬ್ರ್ಯಾಂಡ್ನ ನಾವು ಕರ್ನಾಟಕದಿಂದ, ನಮ್ಮ ಬ್ರ್ಯಾಂಡ್ನ, ಸರ್ಕಾರಿ ಒಂದು ಬ್ರ್ಯಾಂಡ್ನ ನಾವು ಪ್ರಮೋಟ್ ಮಾಡೋದ್ರಲ್ಲಿ ಯಾವುದೇ ಥರದ ತಪ್ಪಿಲ್ಲ. ಅಂದರೆ ಇವತ್ತು ಯಾವುದು ಸಾಲದಲ್ಲಿರ್ತಕ್ಕಂಥ ಕಂಪ್ನಿಗಳು ಅವ್ರ ಕಂಪ್ನಿ ಬ್ರ್ಯಾಂಡಿಂಗ್ ಮಾಡ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಇವ್ರು ಹೇಳ್ತಾರೆ, ಯಾವುದು ಬ್ರ್ಯಾಂಡಿಂಗೇ ಮಾಡಬಾರ್ದು. ಅವರು ಆಲ್ರೆಡಿ ಬ್ಯಾಂಕ್ಗಳಿಂದ ಸಾಲ ತೊಗೊಂಡಿರ್ತಾರೆ, ಕೆಲವೊಂದು ಕಂಪ್ನಿಗಳು ಇದರಿಂದ ಸಾಲ ತೊಗೊಂಡಿರ್ತಾರೆ. ಆದರೆ ಅವ್ರ ಕಂಪ್ನಿಗಳು ಸಾಲದಲ್ಲಿರೋದ್ರಿಂದ ಯಾವುದೂ ಬ್ರ್ಯಾಂಡಿಂಗ್ ಮಾಡಬಾರ್ದು ಅಂತಂದರೆ ಇದು ಒಪ್ತಕ್ಕಂಥ ಮಾತಲ್ಲ. ಹಾಗಾಗಿ ಬ್ರ್ಯಾಂಡಿಂಗ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನ್ಯಾಷನಲ್ ಲೆವೆಲಲ್ಲಿ ಅಥವಾ ಗ್ಲೋಬಲ್ ಲೆವೆಲಲ್ಲಿ ಒಂದು ಸರ್ಕಾರದ ಬ್ರ್ಯಾಂಡ್ನ, ನಮ್ಮ ರೈತರು ಡೈರೆಕ್ಟಾಗಿ ಹಾಲು ಉತ್ಪಾದನೆಯನ್ನು ಮಾಡುವಂಥ ಬ್ರ್ಯಾಂಡ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇದರಲ್ಲಿ ಪ್ಯೂರ್ಲಿ BJPಯವರು ರಾಜಕಾರಣ ಮಾಡೋದು ಎದ್ದು ಕಾಣ್ತದೆ. ಅದ್ರ ಜೊತೆಗೆ ಇವರು ಬಂದಾಗಿಂದ ಒಂದು 600 ಕೋಟಿ ರೂಪಾಯಿ ಒಂದು ಪ್ರೋತ್ಸಾಹ ಧನವನ್ನು ಕೊಡ್ತಿದ್ರು, ಅದನ್ನ ತಡೆ ಹಿಡಿದಿದ್ದಾರೆ, ಇನ್ನೂ ಕೊಟ್ಟಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಅದು ಎಷ್ಟರ ಮಟ್ಟಿಗೆ ಎಷ್ಟು ಕೋಟಿ ರಿಲೀಸ್ ಮಾಡಬೇಕು, ಅದೇನು ಇವತ್ತಿನ ಸರ್ಕಾರಕ್ಕೆ ದೊಡ್ಡ ಮಾತೇನಲ್ಲ. ಅದು ರೈತರಿಗೆ ಮತ್ತು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಸರ್ಕಾರ ಇಮಿಡಿಯೇಟ್ ಅದನ್ನ ಮಾಡಿದ್ರು ತೊಂದರೆ ಎಲ್ಲ ಮಾಡ್ಬೋದು, ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಾಡ್ಬೋದು. ಅಂದರೆ ಇಲ್ಲಿ ಇನ್ನು ನಾನು ಮೇಜರಾಗಿ ನಾನು ನೋಡಿದಾಗ ಎಲ್ಲ ನ್ಯಾಷನಲ್ TV ಮಾಧ್ಯಮಗಳಲ್ಲಿ ಇದೊಂದು ಬಿತ್ತರವಾದಾಗ, ಈ ಥರ ಒಂದು ಕರ್ನಾಟಕದ ನಂದಿನಿ ಬ್ರ್ಯಾಂಡ್ ಗ್ಲೋಬಲ್ ಲೆವೆಲಲ್ಲಿ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಟೀಮ್ಗೆ ಬ್ರ್ಯಾಂಡ್ ಮಾಡ್ತಾಯಿದೆ ಅಂತಂದಾಗ, ನಮ್ಮ ಒಬ್ಬರು ಇನ್ಫೋಸಿಸ್ನ ಬೋರ್ಡ್ ಮೆಂಬರ್ ಆಗಿದ್ದವರು ಮೋಹನ್ ದಾಸ್ ಪೈ ಅಂತ, ಗೌರವಾನ್ವಿತ ಮೋಹನ್ ದಾಸ್ ಪೈ ಅವರು ಅಲ್ಲಿ CFO ಆಗಿದ್ದವರು. ಅಂದರೆ ಒಂದು ನಮ್ಮ ಕರ್ನಾಟಕ ಕಂಡಂಥ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅವರು ಸಹ ಒಂದು ಮಾತನ್ನು ಹೇಳಿದ್ದಾರೆ, ಇಲ್ಲಿ ಕರ್ನಾಟಕದ ರೈತರ ಮನಿನ ಇವರು ತಗೊಂಡೋಗ್ಬಿಟ್ಟು ಎಲ್ಲೋ ಗ್ಲೋಬಲ್ ಲೆವೆಲಲ್ಲಿ ವೇಸ್ಟ್ ಮಾಡೋಕ್ಕಾಗತ್ತಾ, ಫಸ್ಟ್ ಅವರಿಗೆಲ್ಲ ದುಡ್ಡು ಕೊಡಬೇಕು ನೀವು, ಈ ಥರ ಒಂದು ವೇಸ್ಟ್ ಮಾಡೋಂಥ ಅವಶ್ಯಕತೆ ಏನಿತ್ತು. ಇನ್ನೂ ಒಂದು ಮಾತೇನು ಹೇಳಿದರೆ, ಇದು ಕರ್ನಾಟಕದಲ್ಲೇ ಸಸ್ಟೈನ್ ಆಗಿಲ್ಲ, ಕರ್ನಾಟಕದಲ್ಲೇ ಈ ಬ್ರ್ಯಾಂಡಿಗೆ ಅಷ್ಟು ಇದಿಲ್ಲ, ಅದೆಲ್ಲ ಸುಳ್ಳು. ಯಾಕಂದರೆ ನಮ್ಮ ಬ್ರ್ಯಾಂಡ್ ಬಗ್ಗೆ ನಾವೇ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಮೋಹನ್ ದಾಸ್ ಪೈ ಅವ್ರನ್ನ ಮಾತುಗಳನ್ನ ನಾವು ಒಪ್ಪಕ್ಕಾಗಲ್ಲ. ಅವರು ಯಾವ ದೃಷ್ಟಿಕೋನದಲ್ಲಿ, ಯಾವ ಆಧಾರದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂತ. ಅಂದರೆ ಇವತ್ತು ಎಲ್ಲ ಕಡೆ ನೋಡಿದ್ರೂ ಕರ್ನಾಟಕದಲ್ಲಿ ನಂದಿನಿ ಬಿಟ್ಟರೆ ಬೇರೆ ಬ್ರ್ಯಾಂಡ್ಗಳ ವ್ಯಾಪಾರ ಮಟ್ಟ ಅಷ್ಟರಲ್ಲೇ ಇದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ನಂದಿನಿ ಬ್ರ್ಯಾಂಡ್ಗಳು ಇವತ್ತು ಕರ್ನಾಟಕದ ಹಾಲು ಇರ್ಬೋದು, ಮೊಸರು ಇರ್ಬೋದು, ತುಪ್ಪ ಇರ್ಬೋದು. ಇವತ್ತು ಪ್ರತಿಷ್ಠಿತ ರಾಮೇಶ್ವರ ಅಂತ ಕೆಫೆ ಅನ್ನೋರು ಸಹ ಇವತ್ತು ನಂದಿನಿ ತುಪ್ಪದಲ್ಲೇ ಅವರು ಏನೋ ಪುಡಿ, ಚಟ್ನಿ, ಇಡ್ಲಿ ಅದೇನೋ ಮಾಡೋದೆಲ್ಲ, ದೋಸೆಗಳು ಮಾಡೋದೆಲ್ಲ ಇವತ್ತು ನಂದಿನಿ ಬ್ರ್ಯಾಂಡ್ಗಳಲ್ಲೇ. ಇನ್ನೊಂದು ಕಾಲ ತಿರುಪತಿಯಲ್ಲೂ ಹೋಗ್ತಿತ್ತು, ಅದು BJP ಕಾಲದಲ್ಲೇ ನಿಲ್ಲಿಸಿದ್ರು. ಹಾಗಾಗಿ ಇದನ್ನ ಕೆಲವೊಂದೆಲ್ಲದನ್ನು ಇವತ್ತು ನಾವು ರೈತರಿಗೆ ಅಮೌಂಟ್ ಕೊಡಬೇಕು, ನಿಲ್ಲಿಸಿದೀವಿ ಪ್ರೋತ್ಸಾಹನ ಅನ್ನೋ ಉದ್ದೇಶಕ್ಕೆ, ಅದೇ ಆಸ್ ಪರ್ ದ ಬಿಸ್ನೆಸ್ ಪಾಯಿಂಟ್ ಅವರ ಒಂದು ಇದರಲ್ಲಿ ನಿಲ್ಲಿಸಿರ್ಬೋದು, ಮುಂದಿನ ದಿನಗಳಲ್ಲಿ ಕೊಡಲೂಬಹುದು. ಅದು ಹಂಗೇನಾದ್ರು ಕೊಟ್ಟಿಲ್ಲ ಅಂದರೆ ಸರ್ಕಾರದ ತಪ್ಪಾಗುತ್ತೆ. ಆ ಲೆವೆಲ್ಗೆ ನಮ್ಮ ಸರ್ಕಾರದ ಒಂದು ಬ್ರ್ಯಾಂಡನ್ನು ನಮ್ಮದು ಗ್ಲೋಬಲ್ ಲೆವೆಲಲ್ಲಿ ನಾವು ಅದನ್ನ ಮುಟ್ಟಿಸ್ಲೇಬಾರ್ದು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಪ್ರಶ್ನೆ ಕಾಡುತ್ತೆ. ಅಂದರೆ ಇದು ಕರ್ನಾಟಕದ್ದು ರೈತರ ಬ್ರ್ಯಾಂಡು, ಇಲ್ಲೇ ಬ್ರ್ಯಾಂಡು, ಇದು ಇಲ್ಲೇ ಕೊಳಿಬೇಕಾ? ವೈ ನಾಟ್ ಅಮೂಲ್ ಈ ಮಟ್ಟಕ್ಕೆ ಬೆಳೆದಿದೆ ಅಂದಮೇಲೆ ಆ ಮಟ್ಟಕ್ಕೆ ನಾವು ಯಾಕೆ ತೊಗೊಂಡು ಹೋಗಬಾರ್ದು? ಈ ಬ್ರ್ಯಾಂಡ್ನ ಅಮೂಲ್ ಲೆವೆಲ್ಗೆ ಯಾಕೆ ತೊಗೊಂಡು ಹೋಗಬಾರ್ದು ಅನ್ನೋ ಪ್ರಶ್ನೆ ಇಲ್ಲಿ ಕಾಡುತ್ತೆ. ಅದು ಸರ್ಕಾರದಿಂದ ಕೋಆಪರೇಟಿವ್ ಸೊಸೈಟಿಗಳಿಂದ, ಏನೋ ಮಿಲ್ಕ್ ಪ್ರೊಡಕ್ಷನ್ಗಳಿಂದ ಹುಟ್ಟಿದಂಥ ಬ್ರ್ಯಾಂಡ್ ಆಗಿದೆ. ಅದನ್ನು ನೀವು ಆ ಮಟ್ಟಕ್ಕೆ ತಗೊಂಡು ಹೋದ್ಮೇಲೆ ಯಾಕೆ ನೀವು ನಂದಿನಿಯನ್ನು ತಗೊಂಡು ಹೋಗಬಾರ್ದು? ಆ ಮಟ್ಟದ ಪ್ರಚಾರಗಳನ್ನು ಯಾಕೆ ಕೊಡಬಾರ್ದು? ಆ ಮಟ್ಟದ ಅಡ್ವರ್ಟೈಸಿಂಗ್ಗಳನ್ನು ಯಾಕೆ ಮಾಡಬಾರ್ದು? ಗ್ಲೋಬಲ್ ಲೆವೆಲ್ಗೆ ಯಾಕೆ ತಗೊಂಡು ಹೋಗಬಾರ್ದು ಅಂತ. ಆ ಮಟ್ಟದ ಹಾಲು ಉತ್ಪಾದನೆ ಇಲ್ಲಿ ಕರ್ನಾಟಕದಲ್ಲಿ ಆಗ್ತಿದೆ. ಅಂದರೆ ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೋಡಿದ್ರೆ ಇವರ ಮಾತುಗಳನ್ನು ಒಪ್ಪಕ್ಕಾಗಲ್ಲ.
ಇದೇ ಮೋಹನ್ ದಾಸ್ ಪೈ ಅವರು ಇದೇ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅಂದರೆ ಒಂದು ನಂದಿನಿ ಬ್ರಾಂಡ್ಗಳನ್ನು ಅಥವಾ ನಂದಿನಿ ಹಾಲು ಉತ್ಪನ್ನವನ್ನು ಸ್ಥಗಿತ ಮಾಡಿ ಅಂದರೆ ಅದನ್ನು ಸಪ್ಲೈನ ಕಮ್ಮಿ ಮಾಡ್ತಾ ಮಾಡಿ, ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಮಾಡಿರೋದು ಸತ್ಯ, ಕಮ್ಮಿ ಮಾಡಿ ಅಮೂಲ್ನ ಪ್ರಮೋಟ್ ಮಾಡೋಕ್ಕೆ ಇವರು ಟ್ರೈ ಮಾಡಿದರು. ಕರ್ನಾಟಕದಲ್ಲಿ ಅಮೂಲ್ನ ಪ್ರಮೋಟ್ ಮಾಡಿ ಒಂದೇ ಬ್ರ್ಯಾಂಡ್ನಲ್ಲಿ ಎಲ್ಲ ಸೇಲ್ ಆಗಬೇಕು, ಅಂದರೆ ಅಮೂಲ್ ಬ್ರ್ಯಾಂಡ್ನಲ್ಲಿ ಸೇಲ್ ಆಗಬೇಕು ಅಂತ ಅದನ್ನು ಮುಂದುವರಿಸಿದ್ರೆ ಅಥವಾ ಇವರೇ ಇದ್ದಿದ್ರೆ ಖಂಡಿತವಾಗಿ ಇವತ್ತು ನಂದಿನಿ ಬ್ರ್ಯಾಂಡು ಅಮೂಲ್ ಜೊತೆ ಮರ್ಜ್ ಮಾಡೋ ಹಂತದಲ್ಲಿ ಅಮಿತ್ ಶಾ ಅವರು ಅವರ ಒಂದು ಥಿಂಕಿಂಗ್ಗಳನ್ನು ಮಾಡಿದರು. ಥಿಂಕಿಂಗ್ ಅದೇ ಥರ ಇತ್ತು. ಯಾಕಂದರೆ ಒಂದು ಕೃತಕವಾದ ಅಭಾವವನ್ನು ಒಂದು ಕೆಲವು ದಿನಗಳ ಕಾಲ BJP ಸರ್ಕಾರ ಇದ್ದಾಗ ಸೃಷ್ಟಿ ಮಾಡಿದ್ರು ಅನ್ನೋದು ಇದು ನಾನು ಹೇಳ್ತಿರ್ತಕ್ಕಂಥ ಮಾತಲ್ಲ. ಅಲ್ಲಿನ ನಂದಿನಿ ನಮ್ಮದು ಮಿಲ್ಕ್ ಫೆಡರೇಷನ್ ಏನಿದೆ ಅಲ್ಲಿಯ ಒಂದು ಬಂದಿರತಕ್ಕಂಥ ಮಾತು. ತಾವು ಮಾಹಿತಿಗಳನ್ನು ಹೋಗಿ ಬೇಕಾದ್ರೆ ಚೆಕ್ ಮಾಡ್ಬೋದು ಯಾರ ಬಗ್ಗೆ ಏನಾದ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದರೆ. ಅಂದರೆ ನಮ್ಮ ರೈತರ, ನಮ್ಮ ರಾಜ್ಯದ ಸರ್ಕಾರದ ಬ್ರ್ಯಾಂಡನ್ನೇ ಇವರು ಕೊಲೆ ಮಾಡೋಕ್ಕೆ ಹೋದಂಥವ್ರು ಇವತ್ತು ಒಂದು ಸ್ಪಾನ್ಸರ್ಶಿಪ್ ಕೊಟ್ಟಿದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ಪಾನ್ಸರ್ಶಿಪ್ ಕೊಡಬಾರ್ದಾಯಿತು ಅಂದರೆ ಇವರಿಗೆ ಗ್ಲೋಬಲ್ ಆಗಿ ಅದನ್ನು ಬೆಳೆಸೋದಕ್ಕೆ ಇಷ್ಟ ಇಲ್ಲ. ಇವರ ಅಜೆಂಡಾ ಏನು ಅಂದರೆ ನಾವು ಮುಂದೊಂದು ದಿನ ಅಮೂಲ್ ಜೊತೆ ಮರ್ಜ್ ಮಾಡಿ ಅದನ್ನು ಒಂದೇ ಬ್ರ್ಯಾಂಡ್ ಕೆಳಗಡೆ ನಾವು ಮಾಡಬೇಕು ಅನ್ನೋ ಒಂದು ಇದಕ್ಕೆ ಹೊರಟಿದ್ದಾರೆ. ಯಾಕೆ ಅಮೂಲ್ ಜೊತೆ ಮಾಡಬೇಕು? ನಮಗೆ ಅದನ್ನು ಬೆಳೆಸುವಂಥ ತಾಕತ್ತಿರಬೇಕಾದ್ರೆ ಯಾಕೆ ಅದರಿಂದ ಅಮೂಲ್ ಜೊತೆ ನಾವು ಮರ್ಜ್ ಮಾಡೋವಂಥ ಅವಶ್ಯಕತೆ ಇತ್ತು? ಹಾಗಾಗಿ ಅವಾಗ ಗೊತ್ತಿರ್ಬೋದು, ಯಾಕೆಂದರೆ ಅವಾಗೊಂದು ಹೋರಾಟನೂ ಆಯಿತು. ಅವತ್ತು ಪ್ರತಿಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಇದ್ರ ವಿರುದ್ಧವಾಗಿ ಹೋರಾಟ ಮಾಡ್ತು. ನೀವು ಯಾಕೆ ಇಂಟೆನ್ಷನಲಿ ನೀವು ನಂದಿನಿಯನ್ನು ಮರ್ಜ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅನ್ನೋ ಒಂದು ಹೋರಾಟಗಳಾಯಿತು. ಅವಾಗ ಅದನ್ನು ಸ್ವಲ್ಪ ನೀವು ಯಾವುದೇ ಥರದ ಅಮೂಲ್ ಬ್ರ್ಯಾಂಡ್ಗಳನ್ನು ತಗೋಬೇಡಿ ಅನ್ನೋ ಒಂದು ಹೋರಾಟನೂ ಸಹ ಅವತ್ತು ಆಗಿತ್ತು. ಹಾಗಾಗಿ ಇದು ಕಂಪ್ಲೀಟಾಗಿ ರಾಜಕೀಯ ಪ್ರೇರಿತವಾದ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಬೇಕಾಗತ್ತೆ. ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಗ್ಲೋಬಲ್ ಲೆವೆಲಲ್ಲಿ ಬ್ರ್ಯಾಂಡ್ನ ನಾವು ರೀಚ್ ಮಾಡಬೇಕಾದಾಗ ಈ ಥರದವನ್ನೆಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ನನಗೆ ಈ ಸರ್ಕಾರದಲ್ಲಿ ಈ ಬ್ರ್ಯಾಂಡ್ನ ರೀಚ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಅದರ ಜೊತೆಗೆ ನಾನು ಸರ್ಕಾರಕ್ಕೆ ಇದು ಮಾಡೋದು, ಈ ಥರ ರೈತರದ್ದು ಏನು ಪ್ರೋತ್ಸಾಹಧನ ಇದೆ ಅದನ್ನು ಆದಷ್ಟು ಬೇಗ ಜನಗಳಿಗೆ ತಲುಪಿಸಿ ಅದಕ್ಕಿಂತ ಹೆಚ್ಚಾಗಿ ಇಲ್ಲ ಸ್ವಲ್ಪ ಆಡಳಿತ ವರ್ಗದಲ್ಲೂ ಸಹ ಕೆಲವೊಂದು ಪ್ರಾಬ್ಲಮ್ಗಳಿದೆ. ಹಂಗಾಗಿ ಕೆಲವು ಕಡೆ ಎಲ್ಲ ಹಾಲು ಒಕ್ಕೂಟಗಳಲ್ಲೂ ಪ್ರಾಬ್ಲಮ್ ಇದೆ. ಆದರೆ ಆಡಳಿತ ವರ್ಗದ ಕಡೆ ಈಗಿನ ಸರ್ಕಾರ ಕ್ರಮ ಕೈಗೊಂಡು ಇನ್ನೊಂದು ಶಿಸ್ತು ಬಂದು ಇನ್ನು ಈ ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ ಏನಿದೆ ಇದನ್ನು ಬೆಳಿಬೇಕು, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಈ ಸ್ಪಾನ್ಸರ್ಶಿಪ್ಪಿಂದ ಆಲ್ ಓವರ್ ಗ್ಲೋಬಲೈಸ್ಡ್ ಆಗಿ ಈ ಬ್ರ್ಯಾಂಡ್ ಎಲ್ಲರಿಗೂ ಗೊತ್ತಾಗಬೇಕು. ನೆಕ್ಸ್ಟ್ ಇನ್ನು ಅಮೂಲ್ ಲೆವೆಲ್ಗೆ ನಾವು ಅದನ್ನ ಬೆಳೆಸಿದಾಗ ಮಾತ್ರ ನಮ್ಮ ಕರ್ನಾಟಕ ರೈತರಿಗೆ ಇನ್ನೂ ಸಹ ಇದರಿಂದ ಹೆಲ್ಪ್ ಆಗುತ್ತೆ. ಇನ್ನು ಮತ್ತು ಕರ್ನಾಟಕ ಸರ್ಕಾರ ನಮ್ದು ಏನಿದೆ ಒಂದು ನಂದಿನಿನ ಒಂದು ಎಮೋಷನ್ ಏನಿದೆ ಈ ಬ್ರ್ಯಾಂಡ್ನ ನಾವು ಬೆಳೆಸ್ದಂಗೆ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಇದೊಂದು ಸಣ್ಣ ಮಾಹಿತಿ ನಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ನಮಸ್ಕಾರ. ಹೀಗೆ ನನ್ನ ವಿಡಿಯೋಗಳನ್ನು ಫಾಲೋ ಮಾಡ್ತಾರೆ.